ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸಿದಾಗ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ ಯಾರು ಮೊದಲನೇ ಬಾರಿಗೆ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತೀರಾ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈಗ ಶಿಕ್ಷಣ ರಾಮಬಾಣ ಅನ್ನೋ ಮುಂದುವರೆದ ಭಾಗವನ್ನು ಮುಂದುವರಿಸ್ತಾ ಹೋಗೋಣ. ಹಾಗೆ ಕಳೆದ ಒಂದು ಸಂಚಿಕೆಯಲ್ಲಿ ಏನು ಹೇಳಿದೆ ಅಂದರೆ ಅವನೆಲ್ಲವನ್ನು ಕೇಳಿ ಹೇಳೋದನ್ನು ಕೇಳಿಸ್ಕೊಳ್ಳಿ ಮಾಡಲಿ ಎಲ್ಲವನ್ನೂ ಅದನ್ನು ಕೊನೆಗೆ ಸೋಸೋದು ಅಂದರೆ ಒಳ್ಳೆಯದಾವುದು ಕೆಟ್ಟದ್ದಾವುದು ಸೋಸುವಂಥ ಶಕ್ತಿಯನ್ನು ಅವನಿಗೆ ಕಲಿಸಿ ಅಂತಕ್ಕಂಥ ವಿಚಾರವನ್ನು ಅಧ್ಯಾಪಕರಿಗೆ ಬರೆದಂಥ ಪತ್ರದಲ್ಲಿ ಉಲ್ಲೇಖವಾಗಿತ್ತು. ಹಾಗೆ ಮುಂದುವರೆದ ಭಾಗವಾಗಿ ದುಃಖಿತನಾಗಿದ್ದರೂ ಹೇಗೆ ನಗಬೇಕು ಎಂಬುದನ್ನು ಅವನಿಗೆ ಕಲಿಸಿ. ನೋಡಿ, ಎಷ್ಟೇ ದುಃಖ ಬರೋದು ಸಹಜ ಅಲ್ವಾ, ಮನುಷ್ಯನಿಗೆ ದುಃಖ ಬಂದೇ ಬರುತ್ತೆ. ದುಃಖಿತನಾಗಿದ್ದರೂ ಹೇಗೆ ನಗಬೇಕು ಎಂಬುದನ್ನು ಕಲಿಸಿ. ಬದುಕಿನಲ್ಲಿ ಕಷ್ಟ ಬಂದಾಗ ಹೇಗೆ ನಗಬೇಕು ಅದನ್ನು ಕೂಡ ಕಲಿಸಿ ಮಗನಿಗೆ. ಕಣ್ಣೀರಿಡುವುದು ನಾಚಿಕೆ ವಿಷಯವಲ್ಲ ಎಂದು ಅವನಿಗೆ ಕಲಿಸಿ. ಈ ಕಣ್ಣೀರಿಡಿದ ತಕ್ಷಣ ಏನಪ್ಪ ನೀನು ಈ ಥರ ಅಳ್ತೀಯ, ಏನೇನು ಅರ್ಥ ಆಗಲ್ಲ ಇದಾಗಲ್ಲ ಅವನು ಏನೋ ಒಂಥರ ಕೀಳಾಗಿ ಕಂಡುಬಿಡೋದು, ಅದು ಒಂಥರ ಏನೋ ಒಂದು ಕೆಲ್ಸಕ್ಕೆ ಬಾರದವನು ಅಂದ್ಕೊಳ್ಳೋದು, ಏನೋ ಕಣ್ಣೀರಿಟ್ಬಿಟ್ಟು ನೋಡಪ್ಪ ಅವನು ಒಂಥರ ಏಡಿ ಥರ ಬಿಹೇವ್ ಮಾಡೋದು, ಈ ಥರ ಏನೋ ಬೇರೆ ಬೇರೆ ವಿಚಾರಗಳಾಗಿ ಮಾತಾಡ್ತಾರೆ. ಆದರೆ ಅದು ಕಣ್ಣೀರಿಡೋದು ನಾಚಿಕೆ ವಿಷಯವಲ್ಲ ಎಂದು ಅವನಿಗೆ ಕಲಿಸಿ. ಅದನ್ನು ಕಲಿಸಿ ಕಣ್ಣೀರಿಡೋದು ನಾಚಿಕೆ ವಿಷಯ ಇಲ್ಲ. ಕೆಲವು ಹೇಳ್ತಾರಲ್ಲ, ಕಣ್ಣೀರಿಟ್ಟ ತಕ್ಷಣ ಆ್ಯಕ್ಚುಲಿ ಹತ್ತು ಬಿಡಬೇಕಂತ. ಏನಾದ್ರು ದುಃಖ ಆದಾಗ ಮಾಡಿದಾಗ ಅದು ಒಳಗೇ ತರ್ಕೊಂಡಿದ್ರೆ ಅದು ಇನ್ನೂ ಜಾಸ್ತಿ ಆಗುತ್ತಂತೆ. ಹತ್ತಿರ ಏನಾಗುತ್ತೆ ಮನಸ್ಸು ಇನ್ನೂ ಕೂಡ ಹಗುರ ಆಗುತ್ತೆ ಅಂತ ಹಿರಿಯರೆಲ್ಲ ಹೇಳ್ತಾರೆ. ಅದನ್ನು ಕಲಿಸಿ ಅವನಿಗೆ. ಹರಿಸಿಕೊಳ್ಳುತ್ತಿರುವ ಜನ ಮುಂದೆಯೂ ಮಾತುಗಳಿಗೆ ಕಿವಿಗೊಚ್ಚಿ ತನಗೆ ಸರಿ ಅನ್ನಿಸೋದಕ್ಕಾಗಿ ನಿಂತು ಹೋರಾಡೋದನ್ನು ಕಲಿಸಿ. ನೋಡಿ, ಹರ್ಚ್ಕೊಳ್ತಾ ಇರ್ತಾರೆ ಜನಗಳು ಒಂದು ಕಡೆ ದುಂಬಿ ಸೇರ್ಕೊಂಡು ಎಲ್ಲ ಜನಗಳು ಕಿರ್ಚಾಟ ಹಾರಾಟ ಮಾಡ್ಕೊಂಡು ಎಲ್ಲ ಮಾಡ್ತಾ ಇರ್ತಾರೆ. ಅಂಥ ಜನದ ಮುಂದೆ ಏನು ಮಾತುಗಳಿಗೆ ಕಿವಿ ಮುಚ್ಕೋಬೇಕಂತೆ. ಯಾರು ಕಿರ್ಚ್ಕೊಂಡು ಹರ್ಚ್ಕೊಂಡು ಮಾಡ್ತಾ ಇರಬೇಕಾದ್ರೆ ಕಿವಿ ಮುಚ್ಚಿ ತನಗೆ ಸರಿ ಎನ್ನಿಸಿದ್ದಕ್ಕಾಗಿ ನಿಂತು ಹೋರಾಡುವುದನ್ನು ಅವನಿಗೆ ಕಲಿಸಿ. ಜನಗಳು ಎಷ್ಟೇ ಕೂಗಾಟ ಹಾರಾಟ ಎಷ್ಟೇ ಮಾಡಲಿ, ಆದರೆ ತನಗೆ ಯಾವುದು ಸರಿ ಅನಿಸಿದೆ, ತನಗೆ ಯಾವುದು ಒಳ್ಳೇದು ಅನಿಸಿದೆ ಅದನ್ನು ಅವನು ಮಾಡೋದಕ್ಕಾಗಿ ಹೋರಾಡೋದಕ್ಕನ್ನು ಅವನಿಗೆ ಕಲಿಸಿ. ಆ ಹೋರಾಟ ಮಾಡೋದಕ್ಕೆ ಅವನಿಗೆ ಕಲಿಸಿ ಅದನ್ನು ಅಂತ ಹೇಳ್ತಾನೆ. ಜನಗಳು ಎಷ್ಟೇ ಕೂಗಾಟ ಹಾರಾಟ ಮಾಡಲಿ, ಆದರೆ ಅವನಿಗೆ ಯಾವುದು ಸರಿ ಅಂತ ಅನಿಸಿದೆ ಅದರ ಪರವಾಗಿ ಅವನು ನಿಂತು ಕೆಲಸ ಮಾಡೋದನ್ನು ಹೋರಾಡೋದನ್ನು ಅವನು ಕಲಿಸಿ ಅನ್ನೋದನ್ನು ಹೇಳ್ತಾನೆ. ಹಾಗೆ ಅವನನ್ನು ಪ್ರೀತಿಯಿಂದ ನೋಡಿಕೊಳ್ಳಿ. ನೋಡಿ ಹೆಂಗೆ ಹೇಳ್ತಾರೆ, ಅವನು ಪ್ರೀತಿಯಿಂದ ನೋಡ್ಕೊಳ್ಳಿ. ನೋಡಿ ಹೆಂಗೆ ಹೇಳ್ತಾನೆ, ಪ್ರೀತಿಯಿಂದ ನೋಡ್ಕೊಳ್ಳಿ, ಆದರೆ ಅತಿ ಮುದ್ದು ಬೇಡ. ನೋಡಿ ಏನಂತ ಹೇಳ್ತಾರೆ ಶಿಕ್ಷಕರಿಗೆ ಅಂದರೆ, ಪ್ರೀತಿಯಿಂದ ನೋಡ್ಕೊಳ್ಳಪ್ಪ ಮಗನ ಚೆನ್ನಾಗಿ ನೋಡ್ಕೊಳ್ಳಿ, ಆದರೆ ಅತಿ ಮುದ್ದು ಬೇಡ. ಯಾಕೆ ನಾವೇನಾಗಿದೆ ಅದೇ ನೀವೆಲ್ಲ ಮಾಡ್ತಾ ಇರ್ಬೋದು, ಪ್ರೀತಿ ಕೊಡ್ತಾಯಿದ್ವಿ, ಆದರೆ ಅತಿ ಮುದ್ದು ಜಾಸ್ತಿ ಆಗ್ಬಿಡುತ್ತೆ. ಅತಿ ಮುದ್ದು ಜಾಸ್ತಿ ಆದಾಗ ಏನಾಗುತ್ತೆ, ಮಕ್ಕಳು ಬೆಳೆದುಬಿಟ್ಟು ಅವು ಕೊನೆಗೆ ನೀವು ನೋಡಿದ್ದೀರ ಅತಿ ಮುದ್ದು ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ ಆ ಮಕ್ಕಳಿಗೆ ನೋಡಿದ್ದೀರ ಏನಂತಾರೆ, ಒಡೆಯೋದು ಬೇಡ, ನೀವು ಒಂದು ಸ್ವಲ್ಪ ರೇಗ್ಬಿಟ್ರೆ ಸಾಕು ಕಣ್ಣೀರು ಬಂದುಬಿಡ್ತದೆ, ಬೋದ್ಬಿಟ್ರೆ ಸಾಕು ಕಣ್ಣೀರು ಬಂದುಬಿಡ್ತದೆ. ಆ ಪದಗಳನ್ನೇ ಕೇಳಿರಲ್ಲ ಅವ್ರು, ಅಲ್ಲಿಗೆ ಸುಸ್ತಾಗ್ಬಿಡ್ತಾರೆ. ಅದಕ್ಕೆ ಸಮಾಜ ಏನಾಗಿದೆ ತುಂಬ ಭಾಳ ಒಂಥರ ಪ್ರಭಾವಶಾಲಿ. ಅಲ್ಲಿ ಸಮಾಜ ಅಂತಕ್ಕಂಥದ್ದು ಏನೇನಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಕಣ್ಣಿಗೆ ಎದುರುಗಡೆ ಕಾಣಿಸ್ತಾ ಇರ್ತದೆ. ಅದನ್ನು ಆಯ್ಕೆ ಮಾಡುವಂಥ ಶಕ್ತಿ ಅವನಲ್ಲಿರಬೇಕು. ಅದನ್ನು ಕಲಿಸಿ ಅಂತ ಹೇಳ್ತಾನೆ. ಅತಿ ಮುದ್ದು ಬೇಡ ಮಗನಿಗೆ, ಅತಿ ಮುದ್ದು ಬೇಡ. ಏಕೆಂದರೆ ಕೂಲಿ ಮೇಲೆ ಬೆಂದ ಕಬ್ಬಿಣವೇ ಗಟ್ಟಿಯಾಗುವುದು. ನೋಡಿ ಏನಂತ ಉತ್ತರ ಕೊಡ್ತಾನೆ, ಕೂಲಿ ಮೇಲೆ ಬೆಂದ ಕಬ್ಬಿಣ ಏನಾಗುತ್ತೆ, ಕಬ್ಬಣ ತೊಗೊಂಡೋಗ್ಬಿಟ್ಟು ಏನು ಮಾಡೋದು, ಸುಮ್ಮನೆ ಹಂಗೆ ಏನಾರು ಮನೆ ಮಾಡೋಕ್ಕಾಗುತ್ತಾ, ಕೆಲಸ ಮಾಡೋಕ್ಕಾಗುತ್ತಾ, ಕುಲಿಮೆಗೆ ಹಾಕಿದಾಗ ಬೇಯಿಸಿದಾಗ ಏನಾಗುತ್ತೆ ಅದು ಪಳಗುತ್ತೆ. ಅವನು ಹೇಗೆ ಬೇಕು, ಅವನು ಯಾವ ಆಯ್ಕಟ್ಟಿಗೆ ಬೇಕು ನಿಲ್ಲಿಸ್ಬೇಕು, ಯಾವ ಆಯ್ಕಟ್ಟಿಗೆ ಅವನು ಕಟ್ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನು ಅದು ಕರೆಕ್ಟಾಗಿ ಅಲ್ಲಿಗೆ ಬಂದಾಗ ಮಾತ್ರ ಅದಾಗುತ್ತೆ. ನಂತರ ಗಟ್ಟಿಯಾಗುತ್ತೆ. ಆ ಗಟ್ಟಿಯಾದ ತಗೊಂಡೋಗಿ ನಾವು ಯಾವ ಕೆಲಸಕ್ಕೆ ಉಪಯೋಗಿಸ್ಕೊಂಡಿರ್ತೀವಿ ಅಂತ ಒಂದು ಪ್ಲ್ಯಾನನ್ನು ಇಟ್ಕೊಂಡಿರ್ತೀವಿ, ಉದ್ದೇಶ ಇಟ್ಕೊಂಡಿರ್ತೀವಿ, ಅದಕ್ಕೆ ಅದನ್ನು ಉಪಯೋಗಿಸ್ಬೋದು. ಇಲ್ಲ ಅಂದರೆ ಕುಲಿ ಮೇಲೆ ಬೆಂದಾಗ ನಮ್ಮ ಪ್ಲ್ಯಾನಿಂಗ್ ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಅದು ಯಾವ ರೀತಿ ಮೋಲ್ಡ್ ಮಾಡಬೇಕು ಅಂತ ಗೊತ್ತೇ ಇರೋದಿಲ್ಲ. ಅದಕ್ಕೆ ಅವನ್ನ ಗಟ್ಟಿಯಾಗೋದಕ್ಕೆ ಬಿಡಿ, ಏನು ಆಯಿತಾ, ಅವನು ಕುಲಿ ಮೇಲೆ ಗಟ್ಟಿಯಾಗೋದ ರೀತಿ ಅವನು ಗಟ್ಟಿಯಾಗುವುದು ಬೇಕು. ಯಾವ ರೀತಿ, ಏಕೆಂದರೆ ಕುಲಿ ಮೇಲೆ ಬೆಂದ ಕಬ್ಬಿಣವೇ ಗಟ್ಟಿಯಾಗೋದು. ಯಾವಾಗ ಚೆನ್ನಾಗಿ ಬೆಂದು ಆಗಿ ಗಟ್ಟಿಯಾಗುತ್ತೆ ಅಂದರೆ ಅವನು ಗಟ್ಟಿಯಾದಾಗ ಅಂದ್ರೆ ಅವ್ನು ಬುದ್ಧಿವನ್ನು ಆ ಥರ ಆಗಬೇಕು. ಕುಲಿ ಮೇಲೆ ಬೆಂದು ಮೋಲ್ಡ್ ಮಾಡಿ ಇದು ಮಾಡಿದ್ರಲ್ಲ ಆ ಥರ ಅವನನ್ನು ಬೆಳೆಸಿ. ಮೋಲ್ಡ್ ಆದಾಗ ಅವನ ಬೆಳವಣಿಗೆ ಅವನ ಮನಸ್ಸಲ್ಲಿ ಆ ಥರ ಬೆಳವಣಿಗೆ ಆಗಿರಬೇಕು. ಅವನು ಗಟ್ಟಿಯಾಗೋದಕ್ಕೆ ಬೆಳೆಸಬೇಕು. ಆ ರೀತಿ ಅವನನ್ನು ಬೆಳೆಸಿ. ಕುಲಿ ಮೇಲೆ ಬೆಂದಂಥ ಕಬ್ಬಿಣವೇ ಗಟ್ಟಿಯಾಗುವುದು. ಕುಲಿ ಚೆನ್ನಾಗಿ ಬೆಂದಿರ್ತಾನೆ ಗಟ್ಟಿಯಾಗೋದು. ಹಾಗೆ ಇವನಲ್ಲಿ ಚೆನ್ನಾಗಿ ಬುದ್ಧಿ ಬೆಳವಣಿಗೆ. ಏನಾದರೂ ಅರ್ಥ ಏನು ಅಂದರೆ ಚೆನ್ನಾಗಿ ಬುದ್ಧಿಯನ್ನು ಬೆಳೆಸಿ, ಜ್ಞಾನವನ್ನು ಬೆಳೆಸಿ ಅವನು ಯಾವ ರೀತಿ ಸಮಾಜಕ್ಕೆ ಹೊಂದ್ಕೊಳ್ಬೇಕು, ಯಾವ ರೀತಿ ನಿರ್ಧಾರಗಳನ್ನು ತಗೊಳ್ಬೇಕು, ಏನನ್ನು ಮಾಡಬೇಕು,
ಅನ್ನೋದನ್ನು ಅವನಿಗೆ ಚೆನ್ನಾಗಿ ಕಲಿಸಿ ಅನ್ನೋದನ್ನು ಹೇಳ್ತಾನೆ. ಅವನಿಗೆ ತಾಳ್ಮೆ ಕಳೆದುಕೊಳ್ಳುವ ಧೈರ್ಯವಿರಲಿ ಅಂತ ಅದನ್ನು ಹೇಳ್ತಾನೆ. ನೋಡಿ ಹೆಂಗೆ ಹೇಳ್ತಾನೆ, ಅವನಿಗೆ ತಾಳ್ಮೆ ಕಳೆದುಕೊಳ್ಳುವ ಧೈರ್ಯವಿರಲಿ. ಈ ನೋಡಪ್ಪ ಕೆಲವ್ರು ಹೇಳ್ತಾರಲ್ಲ, ಮಾತಾಡ್ತಾ ಇರಬೇಕಾದ್ರೆ ನೋಡಪ್ಪ ನನ್ನ ಪರೀಕ್ಷೆ ಮಾಡಿಬಿಡ, ನಾನು ತಾಳ್ಮೆ ಕಳ್ಕೊಬಿಡ್ತೀನಿ ಹಿಂಗೆ ಹೇಳ್ತಾರೆ. ಅಂದರೆ ತಾಳ್ಮೆ ಇರಲಿ, ಅದೂ ಇರಲಿ, ತಾಳ್ಮೆ ಕಳ್ಕೊಳ್ಬೇಕು. ಆದರೆ ಆ ಕಳ್ಕೊಂಡಂಥ ತಾಳ್ಮೆಯನ್ನು ಎದುರಿಸೋದು ಹೀಗೆ ಅದೂ ಇರಲಿ. ಹಾಗೆಯೇ ಧೀರತನವನ್ನು ಮೆರೆಯುವ ಶಾಂತತೆಯೂ ಇರಲಿ. ಧೀರತನ ಹಾಗೆ ತಾಳ್ಮೆ ಹೇಗೆ ಕಳ್ಕೊಂಡು ಹಾಗೆಯೇ ಧೀರತನವನ್ನು ಮೆರೆಯುವ ಶಾಂತತೆಯೂ ಇರಲಿ. ಅವನು ಪ್ರಶಾಂತವಾದ ಒಂದು ವಾತಾವರಣ ಕೊಂಡಿರ್ತಾರೆ. ಈಗ ತಾಳ್ಮೆ ಕಳ್ಕೊತಾರೆ ಅಂದರೆ ಸಿಟ್ಟಾಗೋದು. ತಾಳ್ಮೆ ಕಳ್ಕೊಳ್ಳೋದು ಗೊತ್ತಲ್ಲ, ಟೆಂಪ್ರೇಚರು. ಅವನು ಎಷ್ಟೇ ತಾಳ್ಮೆ ಕಳ್ಕೊಂಡ ತಕ್ಷಣ ಏನೋ ತುಂಬ ಸಿಟ್ಟಾಗೋದು, ಅಂದರೆ ಕೋಪ ಬರೋದನ್ನು ಗೊತ್ತಾಗಿರಬೇಕು ಅವನಿಗೆ. ಗೊತ್ತಾದ್ರೆ ತಾನೇ ಅವನಿಗೆ ಅದನ್ನು ಎದುರಿಸೋಕೆ ಗೊತ್ತಾಗೋದು. ಅದರಿಂದ ತಾಳ್ಮೆ ಕೊಳ್ಳುವ ಧೈರ್ಯವಿರಲಿ. ಅದು ಕಳ್ಕೊಂಡ ತಕ್ಷಣ ಅವನು ಯಾವ ರೀತಿ ಎದುರಿಸಬೇಕು ಅನ್ನೋದು ಅವ್ನಿಗೆ ಗೊತ್ತಾಗಬೇಕು. ಹಾಗೆಯೇ ಧೀರತನವನ್ನು ಮೆರೆಯುವ ಶಾಂತತೆಯವನಲ್ಲಿ ಧೀರತನ ಒಳ್ಳೆತನವನ್ನು ಮೆರೆಯೋದು ಕೂಡ ಅವನಲ್ಲಿ ಶಾಂತವಾಗಿ ಯಾವ ರೀತಿ ಅದನ್ನು ಎದುರಿಸಬೇಕು ಅನ್ನೋದನ್ನು ಅವನಿಗೆ ಕಲಿಸಿ ಅಂತ ಹೇಳ್ತಾನೆ. ಹಾಗೆ ಸೃಷ್ಟಿಕರ್ತನಲ್ಲಿ ಮತ್ತು ತನ್ನಲ್ಲಿ ಶ್ರದ್ಧೆ ಇಡುವಂತೆ ಅವನಿಗೆ ಕಲಿಸಿ. ನೋಡಿ, ಸೃಷ್ಟಿಕರ್ತ ಅಂದರೆ ಯಾರು? ಭಗವಂತ ಅಂತ ಹೇಳ್ತೀವಿ. ಹಾಗೆ ಇನ್ನೊಬ್ಬ ಭಗವಂತ ಯಾರಂದರೆ ತಂದೆ ತಾಯಿಗಳಂತ ಹೇಳ್ತೀವಿ ಅಲ್ವಾ. ಸೃಷ್ಟಿಕರ್ತ ಭಗವಂತ ಅಂತ ಹೇಳ್ತೀವಿ. ಹಾಗೆ ಇನ್ನೊಬ್ಬರು ದೇವ್ರ ರೂಪದಲ್ಲಿರ್ತಕ್ಕಂಥದ್ದು ದೇವ್ರನ್ನ ಒಂದು ಕಥೆಯೆಲ್ಲ ಕೇಳಿರ್ಬೋದು ನೀವು. ಅದಕ್ಕೇ ಯಾಕೆ ತಂದೆ ತಾಯಿಯನ್ನು ನೀಡಿದ್ದಾರೆ ಸಮಾಜದಲ್ಲಿ ಏನಕ್ಕೆ ಅಂತಂದರೆ, ಎಲ್ಲ ಕೂಡ ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ಸ್ಥಳಗಳಲ್ಲೂ ದೇವರನ್ನು ನೋಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೇ ಪ್ರತಿ ಮನೆಯಲ್ಲಿ ನೀವು ದೇವರನ್ನು ನೋಡ್ಬೋದು. ಯಾರು ಅವ್ರ ದೇವರಂದರೆ ನಿಮ್ಮ ತಂದೆ ತಾಯಿಗಳು. ಅದನ್ನು ಕಳಿಸಿ ಸೃಷ್ಟಿಕರ್ತನಲ್ಲಿ ಮತ್ತು ತನ್ನಲ್ಲಿ ಶ್ರದ್ಧೆ ಇಡುವಂತೆ ಅವನಿಗೆ ಕಲಿಸಿ. ನೋಡಿ ಏನು ಹೇಳ್ತಾನೆ, ಸೃಷ್ಟಿಕರ್ತನ ಹೇಳಿದೆ ದೇವರು, ಆದರೆ ಎರಡನೇ ದೇವರು ಯಾರು? ಅದು ಬಿಟ್ಟರೆ ತಂದೆ ತಾಯಿಗಳು. ಅದಕ್ಕೆ ದೇವರು ಎಲ್ಲ ಸ್ಥಳಗಳಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ಅವರ ಮನೆಯಲ್ಲಿ ಅಕ್ಕಪಕ್ಕದ ಎಲ್ಲ ಕೂಡ ಅಲ್ಲಲ್ಲೇ ಇರಲಿ, ಅವರಲ್ಲೇ ಸಿಗಲಿ ಅನ್ನೋ ಒಂದು ಉದ್ದೇಶಕ್ಕೆ ತಂದೆ ತಾಯಿಗಳನ್ನು ಸೃಷ್ಟಿ ಮಾಡ್ದ. ಅದಕ್ಕೇ ಅವರು ತಂದೆ ತಾಯಿಗಳೇ ದೇವರು ಅಂತ ನಾವು ಭಾವಿಸ್ತೀವಿ ಅಲ್ವಾ. ಅವನಿಗೆ ಅದನ್ನು ಕಲಿಸಿ ಆಯಿತಾ. ಇದರಿಂದ ಅವನಿಗೆ ಇಡೀ ಮನುಕುಲದಲ್ಲಿ ಸದಾ ಶ್ರದ್ಧೆ ಉಳಿಯುತ್ತದೆ. ಅವನಿಗೇನಾಗುತ್ತೆ, ಆ ಥರ ಮಾಡಿದಾಗ ಏನಾಗುತ್ತೆ, ಇಡೀ ಮನುಕುಲದಲ್ಲಿ ಅವನಿಗೆ ಶ್ರದ್ಧೆ ಉಳಿಯುತ್ತದೆ. ಮನುಕುಲದ ಶ್ರದ್ಧೆ ಉಳಿಯುತ್ತದೆ ಅಂದರೆ ಒಳ್ಳೆಯ ಭಾವನೆ, ಅಂದರೆ ಒಳ್ಳೆಯ ಮನಸ್ಸು ಉಳಿಯುತ್ತದೆ. ಅವನಿಗೆ ಒಳ್ಳೆಯ ಭಾವನೆ ಬೆಳೆಸ್ಕೊಳ್ಳೋಕ್ಕೆ ಅವನಿಗೆ ಅನುಕೂಲ ಆಗ್ತದೆ ಅಂತ ಹೇಳ್ತಾರೆ. ಇದೊಂದು ದೊಡ್ಡ ಪಟ್ಟಿ ಅಲ್ವಾ. ಈ ಪತ್ರ ತುಂಬ ದೊಡ್ಡ ಪಟ್ಟಿ ಅನಿಸುತ್ತಲ್ವಾ. ಆದರೆ ದಯವಿಟ್ಟು ನಿಮಗೇನು ಮಾಡಲಾದಿತ್ತು ನೋಡಿ, ಅವನೊಬ್ಬ ಒಳ್ಳೆಯ ಹುಡುಗ, ನನ್ನ ಮಗ ನೋಡಂಗೆ ಒಂದು ಮಾತು ಹೇಳ್ತಾರೆ. ಇಷ್ಟೆಲ್ಲ ಹೇಳಾದ್ಮೇಲೆ ಹೇಳ್ತಾರೆ, ಇದು ದೊಡ್ಡ ಪಟ್ಟಿ ತುಂಬ ಉದ್ದಾಗಿದೆಯಪ್ಪ, ಉದ್ದಾಗಿದೆ ನಿಜ. ಆದರೆ ದಯವಿಟ್ಟು ನಿಮಗೇನು ನಾನು ನಿಮಗೇನು ಮಾಡಲಾದಿತ್ತು ನೋಡಿ, ಅವನೊಬ್ಬ ಒಳ್ಳೆಯ ಹುಡುಗ ಅನ್ನೋದನ್ನು ಹೇಳ್ತಾರೆ. ಇಲ್ಲಿಗೆ ಈ ಎಪಿಸೋಡನ್ನು ಮುಗಿಸ್ತಾಯಿದ್ದೀನಿ. ಮುಂದಿನ ಎಪಿಸೋಡನ್ನು ಮುಂದಿನ ಭಾಗದಲ್ಲಿ ತೊಗೋತೀನಿ ಅಂತ ಹೇಳ್ತಾ ಇಲ್ಲಿವರೆಗೆ ವೀಕ್ಷಣೆ ಮಾಡಿದಂಥ ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಥ್ಯಾಂಕ್ ಯು.